ಮೇಡಮ್, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿದ್ರಿ, ಏನು ದೇವಿ ಮಹಿಮೆ ಏನು ಅಂತ, ದೇವಿ ವಿಶೇಷತೆ ಏನು ಅಂತ, ಅಂಡ್ ಇವತ್ತಿನ ನೈವೇದ್ಯ ಮತ್ತೆ ಇವತ್ತು ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ಟಿಪ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಇವತ್ತಿನ ಟಿಪ್ಸ್ ಅಂತ ಬಂದಾಗ ದೇವಿಗೆ ಇವತ್ತು ಗುಲಾಬಿ ಬಣ್ಣದ ಹೂ, ಗುಲಾಬಿ ಬಣ್ಣದ ಬಟ್ಟೆ, ಪಿಂಕ್ ಕಲರ್ ಆಗಿರ್ಬೋದು, ಒಂದು ಗುಲಾಬಿ ಬಣ್ಣದ ಒಂದು ವಸ್ತ್ರ ಆಗಿರ್ಬೋದು, ಅದನ್ನು ನೀವು ದೇವಿಗೆ ಕೊಡೋದಿದ್ದಾಗ ಅದನ್ನು ನೀವು ದಾನವಾಗಿ ಕೊಡ್ಬೋದು, ದೇವಸ್ಥಾನಕ್ಕೆ ಕೊಡ್ಬೋದು, ಏನು ಇಲ್ಲ ಅಂದರೆ ಅದರ ಒಂದು ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು. ಜೊತೆಗೆ ನೀವು ಕೂಡ ಈ ಒಂದು ಬಣ್ಣದ ಬಟ್ಟೆಯನ್ನು ಹುಟ್ಕೊಂಡು ಇವತ್ತು ನಿಮ್ಮ ಒಂದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲೇ ಪೂಜೆ ಮಾಡಿ ಅಂತಂದೆ, ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಅಂತಿಲ್ಲ. ಮತ್ತು ಗುಲಾಬಿ ಹೂವಿಂದ ಇವತ್ತು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಗುಲಾಬಿ ಹೂವಿನ ಅರ್ಚನೆ ಮಾಡೋದಾಗಿರ್ಬೋದು, ಮನೆಯಲ್ಲಿ ಬಿಡಿ ಹೂವು ತಂದು ಅದನ್ನು ಹಾಕೋದಾಗಿರ್ಬೋದು ದೇವಿಗೆ, ಮತ್ತು ದೇವಸ್ಥಾನಕ್ಕೆ ಒಂದಷ್ಟು ಗುಲಾಬಿ ಹೂವನ್ನು ತಗೊಂಡೋಗಿ ಕೊಡಿ, ನಿಮ್ಮ ಕೈಯಾರ ಮುಟ್ಟಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವತ್ತು ಕೆಂಪು ಹೂವು, ಈ ದಿನ ಗುಲಾಬಿ ಪಿಂಕು ಅಂತಂದೆ, ಇವತ್ತಿನ ಹೂವು ಬಂದು ನೋಡಿ ಕೆಂಪು ಮತ್ತು ಬಿಳಿ ಹಳದಿ ಪುಷ್ಪ ಯಾವುದಾದ್ರೂ ಆಗಿರ್ಬೋದು, ಈ ಒಂದು ಹೂಗಳಿಂದ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಇವತ್ತಿನ ನೈವೇದ್ಯ ಅಂತ ಬಂದಾಗ, ಇವತ್ತಿನ ನೈವೇದ್ಯ ನೋಡಿ ನೀವು ಎಳ್ಳುಂಡೆ ಮಾಡಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತಿನ ನೈವೇದ್ಯ. ಜೊತೆಗೆ ಪಾಯಸ ಅಂತ ಯಾವುದಾದ್ರೂ ಮಾಡಿ, ಜೊತೆಗೆ ಹುಳಿಯನ್ನು ಅಥವಾ ಚಿತ್ರಾನ್ನವನ್ನು ಮಾಡಿಟ್ರೆ ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವತ್ತು ನೋಡಿ 9 ಜನ ಕನ್ಯೆಯರನ್ನ ಕರೆದು ನೀವು ಸಣ್ಣ ಸಣ್ಣ ಮಕ್ಕಳನ್ನ ಕರೆದು ಪೂಜೆ ಮಾಡಿ, ಅದು ನಿಮಗೆ ಸಿದ್ಧಿಯನ್ನು ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮಗೆ ನೆರವೇರುತ್ತೆ ಕೂಡ. ಸಿದ್ಧಿದಾತ್ರಿಯನ್ನ ಅಂತ ಅಂದೆ, ನೀವೇನಾದರೂ ಸಿದ್ಧಿ ಮಾಡ್ಕೊಂಡಿದ್ರೆ ಅದು ನಿಮ್ಮ ಲೈಫಲ್ಲಿ ಇವತ್ತು ಫಲಿಸುತ್ತೆ. ಸೊ ಹಾಗಾಗಿ ಮತ್ತೆ ಅಷ್ಟ ಐಶ್ವರ್ಯ ನೆಮ್ಮದಿ ಕೂಡ ಕೊಡುತ್ತೆ. 9 ಜನ ಮಕ್ಕಳನ್ನ ಕರೆದು ಪೂಜೆ ಮಾಡಿ ಅವರಿಗೆ ಸಿಹಿಯನ್ನು ಕೊಡಿ ಅಂತ ಹೇಳ್ತೀವಿ. ಮತ್ತು ಮನೆ ಮಂದಿ ಎಲ್ಲ ನಿಮ್ಮ ಮನೇಲಿ ನೀವು ಪೂಜೆ ಮಾಡ್ತಾ ಇರ್ತೀರಾ, ಏನು ಮಾಡಬೇಕು ಅಂತಂದರೆ ಬಾಳೆಹಣ್ಣು ಮತ್ತು ಬೆಲ್ಲ ಇದೆರಡನ್ನು ಮಿಕ್ಸ್ ಮಾಡಿ, ಅಂದರೆ ರಸಾಯನ ಥರ ಮಾಡ್ತಾರೆ, ಅದನ್ನು ಆ ಮಕ್ಕಳಿಗೆ ಸ್ವೀಟಾಗಿ ಕೊಡ್ಬೋದು. ಅಥವಾ ಇಲ್ಲ ಅಂತಂದರೆ ನೀವೇ ಒಂದು ಬಾಳೆಹಣ್ಣು ಸ್ವಲ್ಪ ಬೆಲ್ಲ ತೊಗೊಂಡು ದೇವ್ರ ಮುಂದೆ ಇಟ್ಟಿರೋಂಥ ಬಾಳೆಹಣ್ಣನ್ನೇ ತೊಗೊಂಡು ಮಿಕ್ಸ್ ಮಾಡಿಕೊಂಡು ನೀವಿವತ್ತು ಅದನ್ನು ಒಂದು ಸ್ಪೂನ್ ಆದರೂ ತಿನ್ನಿ, ಒಂದು ಹಿಡಿ, ಒಂದು ಚೂರಾದರೂ ನೀವು ಅದನ್ನು ಸೇವಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ ಅದು ಇವತ್ತು ನಿಮಗೆ ಫಲಿಸುತ್ತೆ. ಯಾಕಂದರೆ ಬಾಳೆಹಣ್ಣು ಬೆಲ್ಲವನ್ನು ಸೇರಿಸಿ ತಿಂದಾಗ ಇವತ್ತಿನ ನಿಮ್ಮ ಪೂಜೆಗೆ, ನಿಮ್ಮ ಒಂದು ಸಿದ್ಧಿಗೆ, ನೀವು ಸಿದ್ಧಿ ಮಾಡ್ಕೊಳ್ತಾ ಇರೋದಕ್ಕೆ ಅದು ನಿಮಗೆ ಒಳ್ಳೆ ಒಂದು ಫಲವನ್ನ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತೀನಿ. ಕಾಲರ್ ಒಬ್ರು ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹುಡುಗಿಂದ ಕರೆ ಮಾಡ್ತಿದ್ದೀವಿ, ಪುಷ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ವಿದ್ಯಾವರ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 29/10/1992. 10/10/92. ಹುಟ್ಟಿದ ಸಮಯ ರಾತ್ರಿ 11:15. ರಾತ್ರಿ 11:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಅವ್ರ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅಮ್ಮ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಮಗನ ರಾಶಿ ಬಂದು ಧನುರಾಶಿ, ಮೂಲ ನಕ್ಷತ್ರ. ಹೌದ್ರಿ ಮೇಡಮ್. ಮದುವೆ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇವೆ ಮೇಡಮ್. ನೀವು ಯೋಚನೆ ಮಾಡಿದ್ದು ಅವ್ರು ಮಾಡೋದಿಲ್ಲ, ಅವ್ರು ಮಾಡಿದ್ದು ಇವ್ರು ಮಾಡೋದಿಲ್ಲ, ನಾವ್ ಮಾಡೋದಿಲ್ಲ. ನೋಡಿ, ನಿಮ್ಮ ಮಗನಿಗೆ ಇವಾಗ ಟೈಮು ಓಕೆ, ಇವಾಗ ಟೈಮು ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ಅಂತಂದರೆ ಇವಾಗ 6ನೇ ಮನೆ ಅಂದರೆ ಇವಾಗ 2024ರಿಂದ 2034ವರೆಗೂ ಅಂತ ಏನು ಚೆನ್ನಾಗಿರಲ್ಲ. ಕೆಲ್ಸಕ್ಕೆಲ್ಲಾದ್ರೂ ಬೇರೆ ಊರಲ್ಲಿ ಇದ್ದಾರಾ? ಬೇರೆ ಊರಲ್ಲಿ ಕೆಲಸ ಸಿಕ್ಕಿದೆಯಾ? ಇಲ್ಲ, ಇಲ್ಲೇ ಹುಳಿಯಲ್ಲೇ ಮಾಡ್ತಾ ಇದ್ದಾನೆ ಮೇಡಮ್. ಅವರು ನೋಡಿ ಮದುವೆ ಆದ್ಮೇಲೆ ಕೂಡ ನಿಮ್ಮ ಮನೆ ಬಿಟ್ಟು ಹೋಗ್ಬೋದು, ಅವರು ನಿಮ್ಮಿಂದ ಬೇರೆ ಇರ್ಬೋದು ಅಥವಾ ನಿಮ್ಮ ಮನೆ ಬಿಟ್ಟು ಹೋಗ್ಬೋದು, ಅದು ನಡೆಯುತ್ತೆ ನಿಮ್ಮ ಮನೇಲಿ. ಇವಾಗ ಮದುವೆ ಯಾಕಪ್ಪ ಡಿಲೇ ಆಗ್ತಿದೆ ಅಂತ ಅಂದರೆ, ಈಗ ಸ್ವಲ್ಪ ಯಾಕಂದರೆ ಅವ್ರಿಗೆ ಈ ಹಿಂದೆ ನಡೀತಾ ಇರೋ ಟೈಮು 2024ವರೆಗೂ, ಅವ್ರಿಗೆ 2018ರಿಂದ 24ವರೆಗೂ ಓಕೆ ಇತ್ತು ಟೈಮು. ತಂದೆ ಇದ್ದಾರಾ? ತಂದೆ ಇಲ್ಲ ರೀ, ತೀರ್ಕೊಂಡಾರ, 9 ವರ್ಷ ಆಯ್ತು. ಅದನ್ನು ಹೇಳುತ್ತೆ. 2018ರಿಂದ 2024ವರೆಗೂ ಏನು ಅಂಥ ಟೈಮು ಪರವಾಗಿಲ್ಲ, ಅದರಲ್ಲಿ ಯಾರಾದರೂ ಹಿರಿಯರು, ತಂದೆನೋ ತಾತನೋ ತೀರ್ಕೊಂಡಿರೋದು ಅಂತ ಹೇಳುತ್ತೆ ಅವ್ರ ಜಾತಕ. ಇವಾಗ ಅವ್ರ ಮದುವೆ ಮಾಡಿದಾಗ ಅವರು ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಮನೆ ಹೋಗ್ಬೋದು, ಬೇರೆ ಊರಿಗೆ ಹೋಗ್ಬೋದು, ಎಲ್ಲ ಒಂದು ಕಡೆ ಕಿರಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, ಇವಾಗ ಮದುವೆ ಆಗಬೇಕು ಅಂತ ಅಂದರೆ ಎಲ್ಲ ಒಂದು ಕಡೆ ನೀವು ರಾಹುನ ಆರಾಧಿಸಬೇಕಾಗುತ್ತೆ. ಯಾಕಂದರೆ ಸಪ್ತಮದಲ್ಲಿ ಚಂದ್ರನ ಜೊತೆ ರಾಹು ಇರೋದ್ರಿಂದ ಮದುವೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ.